ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಅದರ ಸುಸ್ವಾಗತ. ಸ್ನೇಹಿತರೆ, ನಾಳೆ ರಾಜ್ಯಶಾಸ್ತ್ರ ಅಂದರೆ ಪೊಲಿಟಿಕಲ್ ಎಕ್ಸಾಮ್ ಇರುತ್ತೆ. ಸೊ ಆ ಒಂದು ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ಇವತ್ತು ಬಿಡಿಸ್ತಾ ಹೋಗ್ತಾ ಇದ್ದೀನಿ. ಓಕೆ, ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಮಾದರಿ ಪ್ರಶ್ನೆ ಪತ್ರಿಕೆ 2023-24. ಇಲ್ಲಿ ನಾನು ಏನಂತಂದರೆ ಏನೇನು ಹೇಳ್ಕೊಡ್ತೀನಿ ಅಂತ ನೋಡಿದಾಗ MCQ ಇದೆಯಲ್ಲ ಅದನ್ನು ಹೇಳ್ತೀನಿ. ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ. 1 ಅಂಕ ಮತ್ತು 2 ಅಂಕದ ಎಲ್ಲ ಪ್ರಶ್ನೋತ್ತರಗಳನ್ನ ಇಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದು ಹೇಳ್ಬೋದು. ಯಾಕಂತಂದರೆ ನಾಳೆ ನಡೀತಕ್ಕಂತಹ ರಾಜ್ಯಶಾಸ್ತ್ರ ಅಥವಾ ಪೊಲಿಟಿಕಲ್ ಸೈನ್ಸ್ ಪರೀಕ್ಷೆಯಲ್ಲಿ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಇದ್ದಂಥ ಎಲ್ಲ ಪ್ರಶ್ನೋತ್ತರಗಳು ರಿಪೀಟೆಡ್ ಆಗಿರ್ತವೆ ಅಂತಂದು ಹೇಳ್ಬೋದು. ಈಗ ನೀವೆಲ್ಲ ಓಲ್ಡ್ ಕ್ವಶನ್ ನೋಡಿದಾಗ ನಿಮ್ಗೆ ಅನಿಸಿದೆ ಅಂತಂದು ಭಾವಿಸ್ತೇನೆ. ಯಾಕಂದರೆ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಿಂದ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದು. ಅದೇ ರೀತಿಯಾಗಿಯೇ ಈ ಪೊಲಿಟಿಕಲ್ ಸೈನ್ಸ್ ಮಾದರಿ ಪ್ರಶ್ನೆ ಪತ್ರಿಕೆಯಿಂದನೂ ಕೂಡ ನಿಮಗೆ ನಾಳೆ ಎನ್ಯುವಲ್ ಎಕ್ಸಾಮಿಗೆ ಪ್ರಶ್ನೆಗಳು ಬರುವಂಥ ಸಂಭವತೆ ಇರುವ ಒಂದು ಕಾರಣದಿಂದ ಮಾಡೆಲ್ ಕ್ವಶನ್ ಪೇಪರನ್ನು ಬಿಡಿಸೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಬನ್ನಿ ಹಾಗಂದರೆ ನೋಡೋಣ. ಇದು ರಾಜ್ಯಶಾಸ್ತ್ರ ಪತ್ರಿಕೆ ಆಗಿದೆ ಅಂತಂದು ಹೇಳ್ಬೋದು. ಪೊಲಿಟಿಕಲ್ ಸೈನ್ಸ್ ಅಂತ ಹೇಳ್ತೀವಿ, ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇರುತ್ತೆ. ಓಕೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತಂದಿದೆ. ಪಾರ್ಟ್ ಎ ಅಥವಾ ಭಾಗ 1 ಅಂತಂದು ಹೇಳ್ತೀವಿ. ಓಕೆ, ಮೊದಲ ಪ್ರಶ್ನೆ, ಪ್ರಥಮ ಲೋಕಸಭಾ ಸ್ಪೀಕರ್ ಅಂತಂದಿದೆ ಡಾಕ್ಟರ್ BR ಅಂಬೇಡ್ಕರ್, GV ಮಾಳ್ವಂಕರ್, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು ಅಂತಂದಿದೆ. ಸರಿಯಾದ ಉತ್ತರ GV ಮಾಳ್ವಂಕರ್ ಅಂತಂದು ಏನಿದೆ ಅಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ ಅಂತಂದೇ ಹೇಳ್ಬೋದು. ಎಸ್, ಇಲ್ಲಿ ಇವ್ರು 3 ಜನ ಅದಲ್ಲ, ಇವ್ರ ಬಗ್ಗೆ ಒಂದೊಂದು ಪಾಯಿಂಟನ್ನು ನಾನು ಹೇಳ್ತಾ ಹೋಗ್ತೀನಿ, ಬೇಕಂದರೆ ನೋಟ್ ಮಾಡ್ಕೊಳ್ಳಿ. ನೋಡಿ, ಡಾಕ್ಟರ್ BR ಅಂಬೇಡ್ಕರನ್ನು ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ. ಬರ್ಕೊಳ್ಳಿ, ನಿಮಗೆ ಬೇಕಂದರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಯಾಕಂದರೆ ನಾಳೆ ಎಕ್ಸಾಮ್ನಲ್ಲಿ ಅದನ್ನು ಕೂಡ ಕೇಳಬಹುದು. ಡಾಕ್ಟರ್ BR ಅಂಬೇಡ್ಕರನ್ನು ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಆದರೆ, ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರಂತ ಏನಾದರೂ ಪ್ರಶ್ನೆ ಆದಾಗ ಸೊ ಅಲ್ಲಿ ಕೂಡ ಏನಾಗಿರುತ್ತೆ, ಡಾಕ್ಟರ್ BR ಅಂಬೇಡ್ಕರ್ ಆಗಿರುತ್ತೆ. ಎಸ್, ಭಾರತದ ಪ್ರಥಮ ಪ್ರಧಾನಿ ಯಾರು ಅಂತಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಭಾರತದ ಪ್ರಥಮ ಪ್ರಧಾನಮಂತ್ರಿ. ನಿಮ್ಗೆ ಏನಾರು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ನಮಗೆ ಅಂದರೆ ಮಾತ್ರ ಬರ್ಕೊಳ್ಳಿ, ಯಾಕಂದರೆ ನಾಳೆ ಎಕ್ಸಾಮ್ನಲ್ಲಿ ಇವ್ರ ಬಗ್ಗೆನೂ ಕೇಳಬಹುದು. ಸೊ ಆ ಒಂದು ಕಾರಣಕ್ಕಾಗಿ ಹೇಳ್ಕೊಡ್ತಾ ಇದ್ದೇನೆ ನಾನು ಇವಾಗ. ನೋಡಿ, ಜವಾಹರ್ಲಾಲ್ ನೆಹರು ಇವ್ರು ಯಾರು ಅಂತ ನೋಡಿದಾಗ ಇವರು ಭಾರತದ ಪ್ರಥಮ ಪ್ರಧಾನಮಂತ್ರಿಗಳು ಆಗಿರ್ತಾರ ಅಂತಂದು ಹೇಳಬಹುದು. ಓಕೆ, ದೆನ್ ಇವ್ರ ಬಗ್ಗೆ ಹೇಳಬೇಕಂತಂದರೆ ಇನ್ನು 2 ಕೃತಿಗಳು ಬರ್ತವೆ. ಡಿಸ್ಕವರಿ ಆಫ್ ಇಂಡಿಯಾ ಎಂಬಂಥ ಒಂದು ಕೃತಿಯನ್ನು ಬರೀತಾರೆ, ಗ್ಲಿಂಪ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಎಂಬಂಥ ಒಂದು ಕೃತಿಯನ್ನು ಬರೀತಾರೆ. 2 ಪ್ರಮುಖ ಕೃತಿಗಳನ್ನು ಕೂಡ ಬರೀತಾರೆ ಇವರು. ಓಕೆ, ದೆನ್ ಇವ್ರ ಬಗ್ಗೆ ಹೇಳಬೇಕಂದ್ರೆ ಇವರು ವಿದೇಶಾಂಗ ನೀತಿ, ಅಲಿಪ್ತ ನೀತಿ, ಈ ಎಲ್ಲ ನೀತಿಗಳು, ಯೋಜನಾ ನೀತಿ, ಇವರೆಲ್ಲ ಏನಿದಾವಲ್ಲ ಅವುಗಳೆಲ್ಲ ಪಿತಾಮಹರು ಕೂಡ ಏನಂತಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಓಕೆ, ಇವಿಷ್ಟು ಅಂಶಗಳನ್ನು ಪಂಡಿತ್ ಜವಾಹರ್ಲಾಲ್ ನೆಹರೂರವ್ರ ಬಗ್ಗೆ ಸಂಬಂಧಪಟ್ಟಂಗೆ ಬರ್ಕೋಬೇಕಾಗತ್ತೆ, ನೀವು ಬರ್ಕೊಳ್ಳಿ. ಇನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇವರೇನು ಅಂತ ನೋಡಿದಾಗ ನೋಡಿ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಆಗಿರ್ತಾರೆ. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿರ್ತಾರೆ. ಮತ್ತು ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಭಾರತದ ಪ್ರಥಮ ರಾಷ್ಟ್ರಪತಿಗಳು ಯಾರು ಅಂತ ಪ್ರಶ್ನೆ ಆದರೆ, ಭಾರತದ ಪ್ರಥಮ ರಾಷ್ಟ್ರಪತಿಗಳು ಯಾರು ಅಂತಂದು ಏನಾದರೂ ಪ್ರಶ್ನೆ ಆದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಗಿರ್ತಾರೆ. ಓಕೆ, ಇವ್ರು 4 ಜನರ ಬಗ್ಗೆನೂ ಕೂಡ ಉತ್ತರ ನಿಮಗೆ ಏನಂದರೆ ಸ್ವಲ್ಪ ಕೀ ಪಾಯಿಂಟ್ಸ್ಗಳನ್ನ ಹೇಳಿರ್ತೇನೆ ನಾನು, ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಬರ್ಕೊಂಡ್ರೆ ಅಂತ ಭಾವಿಸ್ತೀನಿ. ಹಾಗಂದರೆ ಇಲ್ಲಿ ಪ್ರಥಮ ಲೋಕಸಭಾ ಸ್ಪೀಕರ್ ಯಾರು ಅಂತಂದರೆ GV ಮಾಳ್ವಂಕರ್. ಎಸ್, ನೆಕ್ಸ್ಟ್ ಪ್ರಶ್ನೆ, ಚುನಾಯಿತ ಸದಸ್ಯರ ಮರಣ, ರಾಜೀನಾಮೆ ಅಥವಾ ಅನರ್ಹತೆ ಕಾರಣದಿಂದ ಖಾಲಿಯಾದ ಸ್ಥಾನಕ್ಕೆ ನಡೆಯುವ ಚುನಾವಣೆ ಯಾವುದು ಅಂತಂದಿದೆ. ಸಾರ್ವತ್ರಿಕ ಚುನಾವಣೆ, ಮರು ಚುನಾವಣೆ, ಉಪಚುನಾವಣೆ, ಮಧ್ಯಂತರ ಚುನಾವಣೆ ಅಂತಂದಿದೆ. ಇದರ ಸರಿಯಾದ ಉತ್ತರ ಉಪಚುನಾವಣೆ. ನೋಡಿ, ಆಪ್ಷನ್ C ರೈಟ್ ಆನ್ಸರ್ ಆಗುತ್ತೆ. ಎಸ್, ಹಂಗಂದ್ರೆ ಸಾರ್ವತ್ರಿಕ ಚುನಾವಣೆ, ಮರು ಚುನಾವಣೆ, ಮಧ್ಯಂತರ ಚುನಾವಣೆ ಇವ್ರ ಬಗ್ಗೆನೂ ಕೂಡ ಕ್ವಶನ್ ಆಗ್ಬೋದಾ ಮ್ಯಾಮ್ ಅಂತ ಕೇಳ್ಬೋದು ನೀವು. ಎಸ್, ನೋಡಿ, ಇಲ್ಲಿ ಏನಂದರೆ ಪ್ರತಿ 5 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಒಂದು ಚುನಾವಣೆಯನ್ನು ನಾವೇನಂತೀವಿ, ಸಾರ್ವತ್ರಿಕ ಚುನಾವಣೆ ಅಂತ ಕರಿತೇವೆ. ನೋಡಿ, ಬರ್ಕೋರಿಬೇಕಂದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ನಡೀತಕ್ಕಂತಹ ಚುನಾವಣೆಯನ್ನು ಸಾರ್ವತ್ರಿಕ ಚುನಾವಣೆ ಅಂತಂದು ಹೇಳ್ತೇವೆ. ಇನ್ನು ಮರು ಚುನಾವಣೆ ಅಂತಂದರೆ ಈ ಒಂದು ಚುನಾವಣಾ ಸಮಯದಲ್ಲಿ ಅಭ್ಯರ್ಥಿಗಳು ಒಂದೇ ಥರನಾದಂತಹ ವೋಟ್ಸ್ಗಳನ್ನ ತೊಗೊಂಡಿದ್ರೆ ಅವುಗಳನ್ನು ಮತ್ತೆ ಅಲ್ಲಿ ಮರು ಚುನಾವಣೆ ಮಾಡುವ ಮೂಲಕ ಏನು ಮಾಡ್ತಾರೆ, ಮತ್ತು ಅಲ್ಲಿ ಏನಾದರೂ ಗಲಭೆಗಳು ಉಂಟಾದಾಗ ಅಥವಾ ಅಲ್ಲಿ ಏನಂತಂದರೆ ಗಲಭೆಗಳು ಉಂಟಾದಾಗ ಮರು ಚುನಾವಣೆಯನ್ನು ಮಾಡ್ತಾರೆ. ಇನ್ನು ಮಧ್ಯಂತರ ಚುನಾವಣೆ ಅಂದರೆ ಏನು ಅಂತಂದರೆ ಅಲ್ಲಿ ಏನಂತಂದರೆ ಒಂದು ಸರ್ಕಾರ ವಿಸರ್ಜನೆ ಆಗುತ್ತೆ. ಇವಾಗ ಏನಂತಂದರೆ ಮುಖ್ಯಮಂತ್ರಿಗಳಾಗಿರಬಹುದು ಅಥವಾ ಉಳಿದಂತೆ ಸಚಿವರುಗಳು ಈ ರೀತಿ ಏನಾದರೂ ಅವಿಶ್ವಾಸ ಗೊತ್ತುವಳಿ ಆದಾಗ, ಸರ್ಕಾರ ವಿಸರ್ಜನೆ ಆದಾಗ ಮಧ್ಯಂತರ ಚುನಾವಣೆ ಉಂಟಾಗ್ತದೆ. ಅಂದರೆ ಈಗ ಪ್ರಮುಖವಾಗಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೀತೈತಿ. ಆದರೆ ಇಲ್ಲಿ ಸರ್ಕಾರ ವಿಸರ್ಜನೆ ಆತಂದ್ರೆ ಮತ್ತೊಂದು ಸಲ ಚುನಾವಣೆ ಮಾಡ್ಬೇಕಂತಂದು ಅದು 2 ವರ್ಷಕ್ಕನಾಗಿರ್ಬೋದು, 1 ವರ್ಷಕ್ಕನಾಗಿರ್ಬೋದು, ಅಂಥ ಒಂದು ಚುನಾವಣೆಯನ್ನು ಏನಂತ ಕರೀತಾರೆ, ಮಧ್ಯಂತರ ಚುನಾವಣೆ ಅಂತ ಕರೀತಾರೆ. ಇಲ್ಲಿ ನಮಗೆ ಕೇಳಿದಂಥ ಪ್ರಶ್ನೆ ಏನಂದರೆ, ಚುನಾಯಿತ ಸದಸ್ಯರ ಮರಣ, ರಾಜೀನಾಮೆ ಅಥವಾ ಅನರ್ಹತೆಯ ಕಾರಣದಿಂದ ಖಾಲಿಯಾದ ಸ್ಥಾನ
ಸ್ಥಾನಕ್ಕೆ ನಡೆಯುವಂತಹ ಒಂದು ಚುನಾವಣೆಯನ್ನು ಏನಂತಾರೆ ಅಂದರೆ ಉಪಚುನಾವಣೆ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಓಕೆ. ಎಸ್, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇರುವ ಸ್ಥಳ ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಮಸೂರಿ ನೋಡಿ. ಓಕೆ. ಮುಂದಿನ ಪ್ರಶ್ನೆ, ಜನಾಂಗೀಯತೆಯ ನಾಡು ಎಂದು ಕರೆಯಲ್ಪಡುವ ರಾಷ್ಟ್ರ ಯಾವುದು ಅಂತಂದಿದೆ. ಇದರ ಸರಿಯಾದ ಉತ್ತರ ಆಫ್ರಿಕಾ. ಎಸ್, ಮುಂದಿನ ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು ಅಂತಂದಿದೆ. ಸರಿಯಾದ ಉತ್ತರ ಪಂಡಿತ್ ಜವಾಹರ್ಲಾಲ್ ನೆಹರು. ನಿಮ್ಗೆ ಆಗಲೇ ಹೇಳಿದೆ ನಾನು ಏನಂದರೆ ವಿದೇಶಾಂಗ ನೀತಿ, ಅಲಿಪ್ತ ನೀತಿ, ಪಂಚಶೀಲ ತತ್ವಗಳು ಇವೆಲ್ಲ ನೋಡಿ ಆಲ್ಮೋಸ್ಟ್ ಆಲ್ 1951-52ರಲ್ಲಿ ನಡೆದಂತಹ ಯಾವ್ಯಾವ ಹೊಸ ಯೋಜನೆಗಳು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಬಂದಂಥ ಹೊಸ ಯೋಜನೆಗಳು ಏನದವಲ್ಲ, ಫಾರ್ ಎಕ್ಸಾಂಪಲ್ ಯೋಜನಾ ಆಯೋಗ ಆಗಿರ್ಬೋದು ಮತ್ತು ಪಂಚವಾರ್ಷಿಕ ಯೋಜನೆಗಳಾಗಿರ್ಬೋದು, ಎಲ್ಲವುದ್ರ ಒಂದು ಪಿತಾಮಹ ಯಾರಾಗಿರ್ತಾರೆ ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ನೋಡ್ಕೊಂಡು ಆನ್ಸರ್ ಮಾಡಿ. ಪ್ರಶ್ನೆಗಳನ್ನು ಹೆಂಗೆ ಕೇಳಿರ್ತಾರಲ್ಲ ಅದರ ಮೇಲೆ ಉತ್ತರವನ್ನು ಹಾಕಬೇಕಾಗತ್ತೆ ನೀವು. ಓಕೆ. ಎಸ್, ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೋಡಿ, ಬಿಟ್ಟ ಸ್ಥಳ ಇದೆ. ಮೊದಲೇ ಪ್ರಶ್ನೆ ಏನಿದೆ ಇಲ್ಲಿ, 6ನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು ಅಂತ ಕೇಳಿದರೆ 65 ನೋಡಿ, 65. ಓಕೆ. ಲೋಕಾಯುಕ್ತರನ್ನು ಯಾರು ನೇಮಿಸುತ್ತಾರೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ರಾಜ್ಯಪಾಲರು. ಇಲ್ಲಿ ಕೆಳಗಡೆ ಇದೆ ನೋಡಿ, ಮಾರ್ಕ್ ಮಾಡ್ತಾ ಇದ್ದೀನಿ ನಾನು. ರಾಜ್ಯಪಾಲರು. ಸೆಕೆಂಡ್ ಒನ್ ರಾಜ್ಯಪಾಲರು. ಥರ್ಡ್ ಒನ್ ಲೇಸಸ್ ಫೇರ್. ಇದೊಂದು ಪದದ ಅರ್ಥ ಅಂತಂದಿದೆ ಮುಕ್ತ ವ್ಯಾಪಾರ ನೀತಿ. ಇದು ಮುಕ್ತ ವ್ಯಾಪಾರ. ಎಸ್, 9ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧ ಎಂಬ ಪದವನ್ನು ಮೊದಲು ಬಳಸಿದವರು ಅಂತಂದಿದೆ. ಜರ್ಮಿ ಬೆಂತಾಮ್. ಇಲ್ಲಿದೆ ನೋಡಿ, ಜರ್ಮಿ ಬೆಂತಾಮ್. ಎಸ್, 10ನೇ ಪ್ರಶ್ನೆ, ಬಂಗಬಂಧು ಎಂದು ಯಾರನ್ನು ಕರೀತಾರ ಅಂತಂದಿದೆ. ಶೇಖ್ ಮುಜಿಬುರ್ ರೆಹಮಾನ್ ಅಂತಂದೇನಿದೆ ಅಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಎಸ್, ನಿಮಗೆ ಗೊತ್ತಾಯಿತು ಅಂತ ಭಾವಿಸ್ತೇನೆ ನಾನು. ನೋಡಿ, ಮೊದಲೇದ್ದು 65 ವರ್ಷ ಹಾಕಿದ್ದೀನಿ ನಾನು, 6ನೇದ್ದು. ಇನ್ನು 7ನೇದ್ದು ರಾಜ್ಯಪಾಲರು, ಇದು 7th ಒನ್. ಎಸ್, ಈ ರೀತಿ ಕೊಡ್ತೇನೆ, ಇದು ಬರ್ಕೊಳ್ಳಿ. ಮುಕ್ತ ವ್ಯಾಪಾರ ನೀತಿ ಇದು 8ನೇದಾಗುತ್ತೆ. ಎಸ್, 9ನೇದ್ದು ಏನಂತಂದರೆ ಅಂತಾರಾಷ್ಟ್ರೀಯ ಸಂಬಂಧ ಎಂಬ ಪದವನ್ನು ಮೊದಲು ಬಳಸಿದವರು ಇವರು ಜರ್ಮಿ ಬೆಂತಾಮ್ ಫ್ಲೇಟೋ ಅವರು. ಜರ್ಮಿ ಬೆಂತಾಮ್ ಅವರು, ಫ್ಲೇಟೋ ಅಲ್ಲ. ಒಂದು ಸೆಕೆಂಡ್, ಇದನ್ನು ಹಾಕ್ಕೊರಿ, ಇದಲ್ಲ. ಇನ್ನು ನೆಕ್ಸ್ಟ್ ಶೇಖ್ ಮುಜಾಬರ್ ರೆಹಮಾನ್ ಇವ್ರನ್ನ ಬಂಗಬಂಧು ಅಂತ ಕರಿತಾ ಇರ್ತಾರೆ. ಇದು 10ನೇದು. ಓಕೆ. ಎಸ್, ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್, ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ ಇದೆ. ಸೊ ಇದನ್ನು ಮ್ಯಾಚ್ ಮಾಡೋಣ. ಪಕ್ಷಾಂತರ ನಿಷೇಧ ಕಾಯ್ದೆ 1985. ಓಕೆ. ಜಿಲ್ಲಾ ಆಡಳಿತದ ಮುಖ್ಯಸ್ಥರು ಜಿಲ್ಲಾಧಿಕಾರಿಗಳಾಗಿರ್ತಾರೆ. ಜ್ಯೋತಿಬಾ ಫುಲೆ ಅವರು ಅಕ್ಷರ ಕ್ರಾಂತಿಯ ಪಿತಾಮಹನಾಗಿದ್ದಾರೆ. ವೆಸ್ಟ್ ಫಾಲಿಯಾ ಒಪ್ಪಂದ ಇದು 1648ರಲ್ಲಿ ನಡೆಯುತ್ತೆ. ಇನ್ನು IMF ಇದೇನಂದ್ರೆ ಅಂತಾರಾಷ್ಟ್ರೀಯ ನಿಧಿ ಅಂತಂದು ಕರೀತಾರೆ. ಓಕೆ. ಎಸ್, ಬನ್ನಿ 1 ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಯಾರು ಅಂತಂದಿದೆ. ಬರ್ಕೋರಿ, ನಾನು ಹೇಳ್ತೀನಿ. ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾ ಫುಲೆ. ಓಕೆ, ಸಾವಿತ್ರಿಬಾ ಫುಲೆ. ಎಸ್, ನೆಕ್ಸ್ಟ್ ನೋಡಿ, ಯಾವುದಾದರೊಂದು ಭಯೋತ್ಪಾದನಾ ಸಂಘಟನೆಯನ್ನು ಹೆಸರಿಸಿ ಅಂತಂದಿದೆ. LTTE ಬರ್ಕೊಳ್ಳಿ, ಹೇಳ್ತಾ ಇದ್ದೀನಿ. LTTE ನಾ 2 ಹೇಳ್ತೇನೆ ನೋಡಿ. ಇಲ್ಲಿ LTTE ಅಂತಂದಿದೆ. 17ನೇ ಪ್ರಶ್ನೆಗೆ ಇವಾಗ ನಾನು ಹೇಳ್ತಾ ಇರೋದು. ಅಥವಾ JKLF ಇವೆರಡೂ ಕೂಡ ಬರೀಬಹುದು. ಅಥವಾ ಇನ್ನೊಂದು ಬರುತ್ತೆ, ಯಾವುದಂತಂದ್ರೆ ಇಂಡಿಯನ್ ಮುಜಾಹಿದ್ದೀನ್. 17ನೇ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಇದ್ದೀನಿ ನಾ ಈಗ. 16ನೇ ಪ್ರಶ್ನೆದ್ದು ಸಾವಿತ್ರಿಬಾ ಫುಲೆ ಇದು ಉತ್ತರ. ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಯಾರಂದರೆ ಸಾವಿತ್ರಿಬಾ ಫುಲೆ ಆಗಿರ್ತಾರೆ. ಯಾವುದಾದ್ರೂ ಒಂದು ಭಯೋತ್ಪಾದನಾ ಸಂಘಟನೆಯನ್ನು ಹೆಸರಿಸಿ ಅಂದರೆ LTTE, JKLF. ಬೇಕಾದ್ರೆ ಇನ್ನೊಂದು ಬರ್ಕೋರಿ, ಏನಂದ್ರೆ ಇಂಡಿಯನ್ ಮುಜಾಹಿದ್ದೀನ್ ಅಂತಂದು ಬರುತ್ತೆ. ಒಟ್ಟು 3 ಹೇಳಿದ್ದೀನಿ ನಾನು, ಇದರಲ್ಲಿ 1 ಬರೆದ್ರೆ ಸಾಕು, ನಿಮಗೆ ಅಂಕ ಬರುತ್ತೆ. ಎಸ್, ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ, ಯಾವ ದಿನವನ್ನು ಮತದಾರರ ದಿನ ಅಂತ ಆಚರಿಸ್ತಾರ ಅಂತಂದಿದ್ದು. ಜನವರಿ 25, ಜನವರಿ 25. ಓಕೆ. ಎಸ್, 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜನವರಿ 25. ಇನ್ನು 19ನೇ ಪ್ರಶ್ನೆ, ಖಾಸಗೀಕರಣವು ಯಾವ ದೇಶದಲ್ಲಿ ಮೊದಲು ಪ್ರಾರಂಭವಾಯಿತು ಅಂತ ಪ್ರಶ್ನೆ ಆಗಿದೆ. ಬ್ರಿಟನ್ ಮತ್ತು ಅಮೇರಿಕಾ. ಬ್ರಿಟನ್ ಮತ್ತು ಅಮೇರಿಕಾ. ಓಕೆ. ಎಸ್, 20ನೇ ಪ್ರಶ್ನೆ, ಸಾರ್ಕ್ನ ಪಿತಾಮಹ ಯಾರು ಅಂತಂದಿದೆ. ಜಿಯಾ ಉರ್ ರೆಹಮಾನ್. ಬರ್ಕೊಳ್ಳಿ, ಸಾರ್ಕ್ನ ಪಿತಾಮಹ ಜಿಯಾ ಉರ್ ರೆಹಮಾನ್.
ಓಕೆ, ಬರ್ಕೊಳ್ಳಿ. ಜಿಹಾವುರ್ ರೆಹಮಾನ್ ಅಂತ. ಎಸ್, ಬನ್ನಿ 5th ಮೇನ್ ನೋಡೋಣ. ಬಿ ಪಾರ್ಟ್ ಅಂತಂದು ಹೇಳ್ತೀವಿ ನಾವು. ಇದರಲ್ಲಿ ನೋಡಿ 2 ಅಂಕದ ಪ್ರಶ್ನೋತ್ತರಗಳಾಗಿವೆ. ಇಲ್ಲಿ ಪ್ರಮುಖವಾಗಿ 5 ಪ್ರಶ್ನೆಗಳಿಗೆ ಉತ್ತರಿಸ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ಎಷ್ಟಂದರೆ ಪ್ರಮುಖವಾಗಿ 8 ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ ಅಂತಂದು ಹೇಳ್ಬೋದು. 8 ಅಲ್ಲ 9 ಕೊಟ್ಟಿದ್ದಾರೆ. 9 ಪ್ರಶ್ನೆಗಳಿವೆ. ನಾವು 9 ಪ್ರಶ್ನೆಗಳಿಗೂ ಕೂಡ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದರಲ್ಲಿ ನೀವು 5 ಉತ್ತರಿಸಬೇಕು ಅಂತ ಹೇಳ್ತಾರೆ. ನಿಮಗೆ ಎಕ್ಸಾಮ್ನಲ್ಲಿ ನಾಳೆ ಹಿಂಗೆ ಇರುತ್ತೆ. 5 ಪ್ರಶ್ನೆಗಳಿಗೆ ಯಾವುದಾದ್ರೂ 5 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸ್ರಿ ಅಂತಂದಿರುತ್ತೆ. ಎಷ್ಟೋ ಒಂದು ಪ್ರಶ್ನೆಗೆ 2 ಅಂಕಗಳ ಥರ ಉತ್ತರ ಕೊಟ್ಟಿರ್ತಾರೆ. ಓಕೆ, ಸೊ ಇಲ್ಲಿ ನಾನು 9 ಪ್ರಶ್ನೆಗಳನ್ನು ಕೂಡ ಉತ್ತರವನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ಎಸ್, ಮೊದಲ ಪ್ರಶ್ನೆ 21ನೇ ಪ್ರಶ್ನೆ ಏನಿದೆ, ಫೆಡರಲ್ ನ್ಯಾಯಾಲಯ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂತಂದಿದೆ. ಒಂದು 4-5 ಪ್ರಶ್ನೆಗಳಿಗೆ ನಾನಿಲ್ಲಿ 3 ಪ್ರಶ್ನೆಗಳಿಗೆ ನಾನು ಜಸ್ಟ್ ಹೇಳ್ತೀನಿ, ಬರ್ಕೋರಿ. 4ನೇ ಪ್ರಶ್ನೆಯಿಂದ ನಿಮಗೆ ನಾನು PDF ರೆಡಿ ಮಾಡಿದ್ದೀನಿ, ಅದನ್ನು ತೋರಿಸ್ತೇನೆ ನಿಮಗೆ. 21ನೇ ಪ್ರಶ್ನೆಗೆ ಉತ್ತರ ನೋಡಿ. 1937 ಎಲ್ಲಿ ಅಂದರೆ ದೆಹಲಿ. ಓಕೆ, ಫೆಡರಲ್ ನ್ಯಾಯಾಲಯ ಅಥವಾ ಫೆಡರಲ್ ಕೋರ್ಟ್ ಅಂತ ಹೇಳ್ತೇವೆ. ಫೆಡರಲ್ ನ್ಯಾಯಾಲಯ ಎಲ್ಲಿ ಮತ್ತು ಯಾವಾಗ ಅಂತಂದರೆ 1937 ದೆಹಲಿಯಲ್ಲಿ ಸ್ಥಾಪನೆ ಆಯಿತು. ನೆಕ್ಸ್ಟ್ 22ನೇ ಪ್ರಶ್ನೆ, ಬಾಂಬೆಯನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು, ಅವು ಯಾವುವು ಅಂತಂದಿದೆ. ನೋಡಿ, ಬಾಂಬೆಯನ್ನು ಎಷ್ಟು ರಾಜ್ಯ ಅಂದರೆ 2 ರಾಜ್ಯಗಳಾಗಿ ವಿಂಗಡಿಸಲಾಯಿತು. ಅವು ಯಾವ್ಯಾವ ಅಂತ ನೋಡಿದಾಗ ಮಹಾರಾಷ್ಟ್ರ ಮತ್ತು ಗುಜರಾತ್. MH ಅಂತ ಬರೀತೇನೆ ನಾನು, ಮಹಾರಾಷ್ಟ್ರ ಅಂತ ಬರ್ಕೋರಿ, ಗುಜರಾತ್. ಓಕೆ, ಕನ್ನಡದಲ್ಲಿ ಬರ್ಕೋರಿ ಚೆನ್ನಾಗಿ, ಮಹಾರಾಷ್ಟ್ರ ಮತ್ತು ಗುಜರಾತ್. ಓಕೆ, ಎಸ್. 23ನೇ ಪ್ರಶ್ನೆ ನೋಡಿ, 1935ರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳು ಇದ್ವು ಅಂತ ಪ್ರಶ್ನೆ ಆಗಿದೆ. 321 ವಿಧಿಗಳಿದ್ವು. ಇಲ್ಲಿ ಎಷ್ಟಂದ್ರೆ 321 ವಿಧಿಗಳು. ನಾ ಈಗ 23ನೇ ಪ್ರಶ್ನೆ ಉತ್ತರ ಹೇಳಕತ್ತೀನಿ. 321 ವಿಧಿಗಳು ಮತ್ತು 10 ಶೆಡ್ಯೂಲ್ಗಳು ಇದ್ದು ನೋಡ್ರಿ. 10 ಶೆಡ್ಯೂಲ್ಗಳು, 321 ಆರ್ಟಿಕಲ್ಸ್ ಆ್ಯಂಡ್ 10 ಶೆಡ್ಯೂಲ್ಸ್ ಇದ್ವು ಇಲ್ಲಿ ಅಂತಂದು ಹೇಳ್ಬಹುದು. ಓಕೆ, ಎಸ್. 24ನೇ ಪ್ರಶ್ನೆ PDF ತೋರಿಸ್ತೇನೆ ನಾನು. 24ನೇ ಪ್ರಶ್ನೆ ಏನಿದೆ ನಿಮಗೆ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದ್ರೇನು, ಉದಾಹರಣೆ ಕೊಡಿ ಅಂತಂದಿದೆ. ಒಂದು ಸೆಕೆಂಡ್ PDF ತೋರಿಸ್ತೀನಿ. ಎಸ್, ಎಲ್ಲರಿಗೂ ಶೋ ಆಗ್ತಾ ಇದೆ ಅಂತ ಭಾವಿಸ್ತಾನೆ. 24ನೇ ಪ್ರಶ್ನೆ, ಸಾರ್ವತ್ರಿಕ ಮತದಾನ ಅಂದರೆ ಏನು ಅಂತಂದಿದೆ. ಪ್ರಶ್ನೆ ಮೊದಲಿಗೆ ನೋಡಿ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಪ್ರಕಾರ 18 ವರ್ಷ ವಯೋಮಿತಿ ದಾಟಿದ ಭಾರತದ ಪ್ರತಿಯೊಬ್ಬ ಪ್ರಜೆಯು ಜಾತಿ, ಲಿಂಗ, ವರ್ಣ, ಧರ್ಮ, ಹುಟ್ಟಿದ ಸ್ಥಳ ಮುಂತಾದವುಗಳ ಮೇಲೆ ತಾರತಮ್ಯಕ್ಕೆ ಒಳಗಾಗದೆ ಪ್ರತಿನಿಧಿಗಳ ಆಯ್ಕೆಯಲ್ಲಿ ಮತ ಚಲಿಸುವಂಥ ಹಕ್ಕನ್ನು ಏನಂತ ಕರೀತಾರೆ, ವಯಸ್ಕ ಮತದಾನ ಅಂತ ಕರೀತಾರೆ. ಇದಕ್ಕೆ ಉದಾಹರಣೆ ಯಾವುದಂದರೆ ನಮ್ಮ ಭಾರತ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್, ನಾಗರಿಕ ಸೇವೆಯ 2 ಲಕ್ಷಣಗಳನ್ನು ತಿಳಿಸಿ. 25ನೇ ಪ್ರಶ್ನೆ, ನಾಗರಿಕ ಸೇವೆಯ 2 ಲಕ್ಷಣಗಳನ್ನು ತಿಳಿಸಿ ಅಂತಂದಿದೆ. ನಾನಿಲ್ಲಿ 6 ಬರೆದಿದ್ದೀನಿ. ಇದರಲ್ಲಿ ನೀವು ಪ್ರಮುಖವಾಗಿ ಎಕ್ಸಾಮ್ನಲ್ಲಿ 4 ಬರೆದ್ರೆ ಸಾಕು, ನಿಮ್ಗೆ 2 ಅಂಕ ಔಟ್ ಆಫ್ ಸಿಗ್ತೈತಿ ಅಂತ ಹೇಳ್ಬೋದು. ಅವ್ರು 2 ಕೇಳಿದ್ದಾರೆ, ನಾನಿಲ್ಲಿ 6 ಕೊಟ್ಟಿದ್ದೀನಿ. ನೀವು 4 ಬರೆದ್ರೂ ಕೂಡ ನಿಮ್ಗೆ 2 ಅಂಕ ಬರ್ತಾವೆ ಅಂತಂದು ಹೇಳ್ಬೋದು. ನೋಡಿ, ಮುಖ್ಯವಾಗಿ ಏನಂತಂದರೆ ವೃತ್ತಿನಿರತ ವರ್ಗ, ಅಧಿಕಾರ ಶ್ರೇಣಿ ಪದ್ಧತಿ, ರಾಜಕೀಯ ತಾಟಸ್ಥ, ನಾಮಧೇಯ, ನಿಷ್ಪಕ್ಷಪಾತತೆ, ಸೇವಾ ಮನೋಭಾವ, ಇವಿಷ್ಟು ಏನಂತಾರೆ ನಾಗರಿಕ ಸೇವೆಯ ಪ್ರಮುಖ ಲಕ್ಷಣಗಳು ಆಗಿವೆ ಅಂತಂದು ಹೇಳ್ಬೋದು. 9 ಇದೆ. ಅದು ಪ್ರಮುಖವಾಗಿ 9 ನಾಗರಿಕ ಸೇವೆಯ ಲಕ್ಷಣಗಳು ಬರ್ತಾವೆ. ನಿಮಗೆ ನಾನು ಇಲ್ಲಿ ಎಷ್ಟಂದರೆ 6 ಕೊಟ್ಟಿದ್ದೀನಿ, ಬಟ್ ಎಕ್ಸಾಮ್ನಲ್ಲಿ 2 ಕೇಳಿದರೆ ನೀವು 4 ಬರೆದರೂ ಕೂಡ ನಿಮಗೆ ಅಂಕಗಳು ಬರ್ತಾವೆ ಅಂತಂದು ಹೇಳ್ಬೋದು. ಎಸ್, ಮುಂದಿನ ಪ್ರಶ್ನೆ, ಶಕ್ತಿ ಬಣಗಳು ಎಂದರೇನು, ಉದಾಹರಣೆ ಕೊಡಿ ಅಂತಂದಿದೆ. 26ನೇ ಪ್ರಶ್ನೆ ನೋಡಿ, ದ್ವಿತೀಯ ಜಾಗತಿಕ ಮಹಾಯುದ್ಧದ ನಂತರ ವಿಶ್ವದ ರಾಷ್ಟ್ರಗಳು ಅಮೆರಿಕ ಮತ್ತು ರಷ್ಯಾ ನೇತೃತ್ವದಲ್ಲಿ 2 ಬಣಗಳಾದವು. ಇವುಗಳನ್ನು ಶಕ್ತಿ ಬಣ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡಿದಾಗ ಅಮೆರಿಕ ಮತ್ತು ರಷ್ಯಾ. ಎಸ್, ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ 2 ಅಂಗಸಂಸ್ಥೆಗಳು ಯಾವುವು ಅಂತಂದು ಕೇಳಿದ್ದಾರೆ. ಹೆಸರು ಬರೀರಿ ಅಂತ ಹೇಳಿದ್ದಾರೆ. ನಾನಿಲ್ಲಿ ಒಂದು 4 ಕೊಟ್ಟಿದ್ದೀನಿ, 4 ಕೂಡ ಬರೆದ್ರು ನಡೆಯುತ್ತೆ ನೀವು. ವಿಶ್ವ ಆರೋಗ್ಯ ಸಂಘಟನೆ WHO, ಆಹಾರ ಮತ್ತು ಕೃಷಿ ಸಂಘಟನೆ FAO, ವಿಶ್ವ ವ್ಯಾಪಾರ ಸಂಘಟನೆ WTO, ವಿಶ್ವಸಂಸ್ಥೆಯ ಅಭಿವೃದ್ಧಿ ಯೋಜನೆ UNDP. ಇವಿಷ್ಟು ಕೂಡ ಏನಂತಂದರೆ ಪ್ರಮುಖವಾಗಿ ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಗಳಾಗಿರ್ತವೆ. ನೀವು ಯಾವುದನ್ನು ಬರೆದ್ರೂ ಕೂಡ ಇಲ್ಲಿ ಅಂಕಗಳು ಬರ್ತವೆ ನಿಮಗೆ. ಓಕೆ, ನೆಕ್ಸ್ಟ್ ಕ್ವಶನ್, ತಾಷ್ಕೆಂಟ್ ಒಪ್ಪಂದದಲ್ಲಿ ಸಹಿ ಹಾಕಿದವರು ಯಾರು ಅಂತಂದಿದೆ. ನೋಡಿ, ಇದು 1966ರಲ್ಲಿ ನಡೆಯುತ್ತೆ. ಯಾವಾಗ ನಡೀತು ಅಂತ ಕೂಡ ಕೇಳಿದ್ದಾರೆ, 1966. ಇನ್ನು ಭಾರತದ ಪ್ರಧಾನಿ ಆದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷನಾದಂತಹ ಅಯೂಬ್ ಖಾನ್ರವರು ಏನಂದರೆ ಈ ಒಂದು ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕ್ತಾರಾ ಅಂತ ಹೇಳ್ಬೋದು. ಎಸ್, 29th ಕ್ವಶನ್, ಭಾರತ ಕೈಗೊಂಡ 2 ಅಣುಪರೀಕ್ಷೆಗಳು ಯಾವ ಅಂತಂದಿದೆ. 1974ರಲ್ಲಿ ಬುದ್ಧನ ನಸುನುಗೆ ಅಂತ ಕರೀತಾರೆ, ಸ್ಮೈಲಿಂಗ್ ಆಫ್ ಬುದ್ಧ. ದೆನ್ 1998ರಲ್ಲಿ ಶಕ್ತಿ 1 ಮತ್ತು ಶಕ್ತಿ 2. ಇವೆರಡು ಏನಂದರೆ ಅಣುಪರೀಕ್ಷೆಗಳು ಭಾರತದ ಒಂದು ಪರವಾಗಿ ನಡೀತಕ್ಕಂಥವು ಮತ್ತು ಭಾರತ ಕೈಗೊಂಡಂಥ ಪ್ರಮುಖ 2 ಅಣುಪರೀಕ್ಷೆಗಳಾಗಿವೆ ಅಂತಂದೇ ಇಲ್ಲಿ ಹೇಳ್ಬೋದು. ಎಸ್, ಇವಿಷ್ಟು ಏನಂದರೆ 2 ಅಂಕದ ಪ್ರಶ್ನೋತ್ತರಗಳಾಗಿರ್ತವೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ ನಿಮ್ಗೆ ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಅಂತಂದು ಕೇಳಿದ್ದಾರೆ. 6 ಪ್ರಶ್ನೆಗಳಿಗೆ ಏನು ಮಾಡ್ಬೇಕು ನೀವು 5 ಮಾರ್ಕ್ಸ್ಗೆ ಉತ್ತರಿಸ್ಬೇಕಾಗತ್ತೆ.
ಅಲ್ಲಿ ಹೆಂಗೆ ಮಾಡ್ಬೇಕ್ರಿ, ನಾವು ಹೆಂಗೆ ಬರಿಬೇಕ್ರಿ ಅಂದರೆ 5 ಅಂಕಕ್ಕೆ ಕೇಳಿದಾಗ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ. ನಾನು ಟಿಪ್ಸನ್ನು ಹೇಳ್ತಾ ಇದ್ದೀನಿ ಯಾವ ರೀತಿ ಬರಿಬೇಕು ಅಂತಂದು. ಇಲ್ಲಿ ನೋಡಿ, ಮೊದಲಿಗೆ ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಈ ಒಂದು ನಕ್ಷೆಯನ್ನು ನೋಡಿ, ಪ್ರಸ್ತುತ ಕೇಂದ್ರಗಳು ಹಾಗೂ ಕೇಂದ್ರಾಡಳಿತ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂದಾಗ ಇಲ್ಲಿ 28 ರಾಜ್ಯಗಳ ಹೆಸರನ್ನು ಬರಿಬೇಕಾಗುತ್ತೆ. ಜೊತೆಗೆ 8 ಕೇಂದ್ರಾಡಳಿತ ಪ್ರದೇಶಗಳ ಹೆಸರನ್ನು ಬರ್ತಾರೆ. ನಿಮ್ಗೆ ಔಟ್ ಆಫ್ 5 ಅಂಕಗಳು ಸಿಗ್ತಾವೆ ನೋಡ್ರಿ. ಇದಕ್ಕೆ ವೆರಿ ಇಂಪಾರ್ಟೆಂಟ್ 30ನೇ ಪ್ರಶ್ನೆ. ಈ ಕೆಳಗಿನ ಭಾರತದ ನಕ್ಷೆಯನ್ನು ನೋಡಿ ಪ್ರಸ್ತುತ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತಂದಿದೆ. ನೋಡಿ, ಪ್ರತಿಯೊಂದು ರಾಜ್ಯಗಳನ್ನು ಇಲ್ಲಿ ಕೊಟ್ಟಿರ್ತಾರೆ. ಸೊ ನೋಡೋದು, ನೋಟ್ ಮಾಡೋದು. ಈ ಸೈಡ್ 28 ರಾಜ್ಯಗಳದಾವು, 8 ಕೇಂದ್ರಾಡಳಿತ ಪ್ರದೇಶಗಳದಾವು. ಇವರಿಗೂ ಕೂಡ ಈಗ ಮೊನ್ನೆ ಏನಂತಂದರೆ ಹೊಸದಾಗಿ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಎಂಬಂತಹ 2 ಕೇಂದ್ರಾಡಳಿತ ಪ್ರದೇಶಗಳು ಆದವು. ಸೊ ಎಲ್ಲವನ್ನು ಇನ್ಕ್ಲೂಡ್ ಮಾಡ್ಕೊಂಡು 28 ಇದೆ ಸದ್ಯ. 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು, ಇವುಗಳ ಹೆಸರುಗಳನ್ನು ನೀಟಾಗಿ ನೀವು ಬರಿಬೇಕಾಗತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಜಿಲ್ಲಾಧಿಕಾರಿಗಳ 5 ಕಾರ್ಯಗಳು ವೆರಿ ಇಂಪಾರ್ಟೆಂಟ್ ಮತ್ತು ಈಸಿಯೆಸ್ಟ್ ಕ್ವಶನ್ ಅಂತಂದು ಹೇಳ್ಬೋದು. ಮಹಿಳಾ ಚಳವಳಿಯ ಕಾರಣಗಳನ್ನು, ರೈತ ಚಳವಳಿಯ ಪ್ರಮುಖ ಕಾರಣಗಳು ನೋಡಿ. ಇದ್ರಾಗ ಯಾವುದಾದ್ರೂ ಬರೆದ್ರೂ ಕೂಡ ನಿಮಗೆ ಅಂಕಗಳು ಬರ್ತವೆ ಅಂತಂದು ಹೇಳ್ಬೋದು. ಈ ಒಂದು ಚಿತ್ರವನ್ನು ವೀಕ್ಷಿಸಿ ಆಧಾರದ ಮೇಲೆ ಭಾರತಕ್ಕೆ ಭ್ರಷ್ಟಾಚಾರವು ಹೇಗೆ ಗಂಡಾಂತರವಾಗಿದೆ ಅಂತ ಬರೀರಿ ಅಂತಂದಿದೆ. ಸೊ ಇದನ್ನು ಕೂಡ ಬರೀಬಹುದು, ನೀವು ಓನಾಗೆ ಬರೀಬಹುದು. ಸಮ್ಮಿಶ್ರ ವ್ಯವಸ್ಥೆಯ ಗುಣಗಳಾವವು, ಭಯೋತ್ಪಾದನೆ ವಿರುದ್ಧ ಯುವಜನತೆಯ ಪಾತ್ರವನ್ನು ವಿವರಿಸಿ. ಇವಕ್ಕೆಲ್ಲ ಏನಂತಂದರೆ 5 ಅಂಕಕ್ಕೆ ಕೇಳಿದ್ದಾರೆ ಅಂತಂದರೆ ನೀವು ಇಲ್ಲಿ ಒಂದು 8ರಿಂದ 10 ಪಾಯಿಂಟ್ಸ್ ಬರೀಬೇಕಾಗತ್ತೆ. ನೋಡಿಕೊಂಡು ಉತ್ತರವನ್ನು ಬರೀರಿ. ಓಕೆ, ಇಷ್ಟು ಪ್ರಶ್ನೋತ್ತರಗಳಾದವು. ಇನ್ನು ಡಿ ವಿಭಾಗದಲ್ಲಿ ನೋಡಿ, 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸ್ರಿ ಅಂತಂದಿದೆ. ಸೊ 10 ಅಂಕದ ಪ್ರಶ್ನೆಗಳು 2 ಬರೀಬೇಕಾಗತ್ತೆ. ಇದರಲ್ಲಿ 1.5 ಪೇಜ್ ಬರೆದರೆ ಸಾಕು ಅಂತ ಅನಿಸುತ್ತೆ ನನಗೆ. 10 ಅಂಕಗಳಿಗೆ ಅಂತಂದಾಗ 2 ಪೇಜ್ ಆದರೆ ವೆರಿ ಬೆಸ್ಟ್. 2 ಪೇಜಸ್. ಮೊನ್ನೆ ಒಬ್ರು ಯಾರೋ ಕಮೆಂಟ್ ಮಾಡಿದ್ರಿ 5 ಅಂಕಕ್ಕೆ ಎಷ್ಟು ಬರೀಬೇಕು, 10 ಅಂಕಕ್ಕೆ ಎಷ್ಟು ಬರೀಬೇಕು ಅಂತ ಕಮೆಂಟ್ ಮಾಡಿದ್ರಿ. ನೋಡಿ, 5 ಅಂಕಕ್ಕೆ 1ರಿಂದ 1.5 ಪೇಜ್, 1 to 1.5 ಪೇಜ್ ಬರೆದ್ರೆ ಎಷ್ಟು, 1.5 ಪೇಜ್ ಬರೆದ್ರೆ 5 ಅಂಕಕ್ಕೆ ಓಕೆ. ದೆನ್ 10 ಅಂಕಕ್ಕೆ ಗಮನಿಸಿದಾಗ 2 ಪೇಜ್ ಕಂಪಲ್ಸರಿ ಬರೀಬೇಕು. ಹೆಚ್ಚಿಗೆ ಆದರೂ ಕೂಡ ನೋ ಪ್ರಾಬ್ಲಮ್. ಸೊ ಓಕೆ, 10 ಅಂಕಕ್ಕೆ ಅಷ್ಟು ಬರೀಬೇಕಾಗತ್ತೆ. ನೋಡಿ, ನೋಡಿಕೊಂಡು ಉತ್ತರವನ್ನು ಬರೀರಿ ಅಂತಂದು ಹೇಳ್ತಾ 2 ಪೇಜ್ ಬರೀರಿ. 10 ಅಂಕಕ್ಕೆ 2 ಪೇಜ್. ಜಾಸ್ತಿ ಆದ್ರೂ ಕೂಡ ನೋ ಪ್ರಾಬ್ಲಮ್, ಬಟ್ 2 ಪೇಜ್ಗಿಂತ ಕಡಿಮೆ ಬರೆಯೋಕ್ಕೆ ಹೋಗಬೇಡಿ. ಓಕೆನಾ. ಇದಿಷ್ಟು ಏನಂತಂದರೆ ನಾಳೆ ನಡೀತಕ್ಕಂತಹ ರಾಜ್ಯಶಾಸ್ತ್ರ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಅಂತಂದೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಒತ್ತೋದನ್ನು ಕೂಡ ಬರಿಬೇಡಿ. ಮತ್ತು ಇದನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಮತ್ತು ನಾಳೆ ನಿಮಗೆ ಕೀ ಉತ್ತರಗಳನ್ನು ನಾನು ಎಕ್ಸಾಮ್ ಮುಗಿದ ಮೇಲೇ ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಮಾಡಿ ಹಾಕ್ತೀನಿ ಅಂತಂದು ಹೇಳ್ತಾ, ಮತ್ತು ನಿಮ್ಮೆಲ್ಲ PUC ಫ್ರೆಂಡ್ಸ್ಗಳಿಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಅಂತಂದು ಹೇಳ್ತಾ, ಎಲ್ಲರಿಗೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ಆಲ್. ನಾಳೆ ಎಕ್ಸಾಮ್ಗೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ಮೂಲಕ. ಓಕೆ, ಥ್ಯಾಂಕ್ ಯು.